ಎಲ್ರಿಗೂ ನಮಸ್ಕಾರ. ಬಹಳ ದಿನದ ಒಂದು ಆಸೆ ಮತ್ತು ಕನಸು ಇವತ್ತು ನೆರವೇರಿದೆ ಆ್ಯಕ್ಚುಲಿ. ಸೊ ನಾನು ಬಹಳ ದಿವಸದಿಂದ ಒಂದ್ರ ಮೇಲೆ ಫೋಕಸ್ ಮಾಡ್ತಾಯಿದ್ದೆ, ಒಂದ್ರ ಬಗ್ಗೆ ಇದನ್ನು ಮಾಡಬೇಕು ಹೇಗಾದರೂ ಒಂದು ಅಂತ ಯೋಚನೆ ಮಾಡ್ತಿದ್ದೆ. ಅದೇನಪ್ಪ ಅಂತಂದರೆ, ಯಾರು ಬೇಕಾದರೂ ನಮ್ಮ ಆ್ಯಪನ್ನು ಉಪಯೋಗಿಸ್ಕೊಂಡು ಒಂದು ಜಾತಕವನ್ನು ಫಲವಿಶ್ಲೇಷಣೆ ಮಾಡಬೇಕು ಅಂತ ಹೇಳಿ, ಅದರಲ್ಲೂ KP ಜ್ಯೋತಿಷ್ಯದ ಪ್ರಕಾರ ಅವರು ಫಲವಿಶ್ಲೇಷಣೆಯನ್ನು ಮಾಡಬೇಕು ಅನ್ನೋ ಒಂದು ಆಸೆ. ಈ ಆ್ಯಪ್ ಇದ್ದರೆ ಸಾಕು, ಅವರು ಈಸಿಯಾಗಿ ಒಂದು ಜಾತಕವನ್ನು ನೋಡಿ ಅದರಲ್ಲೂ ಸರಿಯಾಗಿ ಉತ್ತರವನ್ನು ಕೊಡೋ ಹಾಗೆ ಮಾಡಬೇಕು ಅನ್ನೋ ಒಂದು ಆಸೆ. ಈ ಆಸೆ ಅಥವಾ ನನ್ನ ಕನಸು ಅಂತಲೇ ಇಟ್ಕೋಬೋದು. ಇದನ್ನು ನೆರವೇರಿಸಿಕೊಟ್ಟಿರುವಂಥ ನಮ್ಮ ಆ್ಯಪ್ ಡೆವಲಪರ್ ಆಗಿರುವಂಥ ಅಭಿನಂದನ್ ಸರ್ಗೆ ಫಸ್ಟು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಇದನ್ನು ಮಾಡೋದಕ್ಕೆ ಯಾರ್ಯಾರೆಲ್ಲ ತುಂಬ ಸಪೋರ್ಟಿವ್ ಆಗಿ ಇದ್ದರೋ ಅವರೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್ ಇಲ್ಲದೆ ಹೋಗಿದ್ದರೆ ಇವತ್ತು ನಾನು ಇಷ್ಟು ದೊಡ್ಡ ಮಟ್ಟಕ್ಕೆ ಇದನ್ನು ಮಾಡೋದಕ್ಕೆ ಆಗ್ತಾ ಇತ್ತಾ ಅಂತ ಕೇಳಿದ್ರೆ ಇಲ್ಲ. ಸೊ ಏನಪ್ಪ ಆ ಥರ ಮಾಡಿದ್ದೀವಿ ಈ ಆ್ಯಪಲ್ಲಿ ಅಂತ ನೀವು ಕೇಳಿದ್ರೆ, ಈಗ ನಾನೇನು ಮಾಡ್ತಾಯಿದ್ದೀನಿ, ಹಾರೋಸ್ಕೋಪ್ಗೆ ಹೋಗ್ತಾಯಿದ್ದೀನಿ. ಹಾರೋಸ್ಕೋಪಲ್ಲಿ ಸುಮ್ಮನೆ ಒಂದು ಜಾತಕವನ್ನು ತಗೊಳ್ತಾಯಿದ್ದೀನಿ. ಇವಾಗ ನಾವೇನು ಮಾಡ್ತೀವಿ, ರೆಗ್ಯುಲರಾಗಿ ಒಂದು ಪ್ರೆಡಿಕ್ಷನ್ಸ್ ಮಾಡಬೇಕು ಅಂತಂದರೆ ಕಸ್ಪಲ್ ಸಿಗ್ನಿಫಿಕೇಟರ್ಸ್ಗೆ ಬರ್ತೀವಿ. ಈಗ ಈ ಕಸ್ಪಲ್ ಸಿಗ್ನಿಫಿಕೇಟರ್ಸಿಂದ ಸೂರ್ಯ, ಶನಿಯ ನಕ್ಷತ್ರ, ಚಂದ್ರನ ಸಬ್ಬಲ್ಲಿ ಕನೆಕ್ಟಿವಿಟಿ ಆದರೆ ಯಾವ ರೀತಿ ಫಲ ಕೊಡುತ್ತೆ, ಅದರ ಇನ್ನರ್ ಕಾರಕಗಳೇನು, ಔಟರ್ ಕಾರಕಗಳೇನು ಅನ್ನೋದನ್ನೆಲ್ಲ ಇಲ್ಲಿ ನಾವು ಕೊಟ್ಟಿದ್ದೀವಿ. ಇಲ್ಲೇನು ಮಾಡಿದ್ದೀವಿ ಅಂತಂದರೆ ಕಾರಕಗಳನ್ನು ಕೊಟ್ಟಿದ್ದೀವಿ. ಇದು ಆಲ್ರೆಡಿ ನೀವೆಲ್ಲ ನೋಡಿರ್ತೀರ, ಈ ಅಪ್ಡೇಟ್ ಬಂದಿರೋದು. ತುಂಬ ಜನ ಇದನ್ನು ಯೂಸ್ ಮಾಡ್ತಾ ಇದ್ದೀರಾ. ಇವಾಗ ಹೊಸದಾಗಿ ಏನಪ್ಪ ಮಾಡಿದ್ದೀವಿ ಇದರಲ್ಲಿ ಅಂತ ನೀವು ಕೇಳಿದ್ರೆ, ಇದರಲ್ಲಿ ಒಂದು ಎಫೆಕ್ಟಿವ್ ಟೈಮ್ ಲೈನ್ ಅನ್ನೋ ಒಂದು ಆಪ್ಷನ್ನ ಆ್ಯಡ್ ಆನ್ ಮಾಡಿದ್ದೀವಿ. ಈ ಎಫೆಕ್ಟಿವ್ ಟೈಮ್ ಲೈನ್ ಅನ್ನೋದು ನಿಮ್ಗೆ ಏನು ಹೇಳುತ್ತೆ ಅಂತ ನೀವು ನೋಡಿದ್ರೆ, ಇಲ್ಲಿ ಜಾಬ್ ಆ್ಯಂಡ್ ಕೆರಿಯರ್ ಅನ್ನೋ ಒಂದು ಆಪ್ಷನನ್ನು ತೋರಿಸ್ತಾ ಇದ್ದೀನಿ. ಈಗ ಇಲ್ಲಿದೆ ನೋಡಿ, ಜಾಬ್ ಆ್ಯಂಡ್ ಕೆರಿಯರ್ ಅನ್ನೋ ಒಂದು ಆಪ್ಷನ್. ಈ ಕೆರಿಯರ್ ಆ್ಯಂಡ್ ಜಾಬ್ಗೆ ಸಂಬಂಧಪಟ್ಟಿರೋ ಹಾಗೆ ಯಾವ್ಯಾವ ಸಮಯ ಅವ್ರಿಗೆ ಫೇವರಬಲ್ ಆಗಿರುತ್ತೆ, ಅನ್ಫೇವರಬಲ್ ಆಗಿರುತ್ತೆ ಅನ್ನೋದನ್ನು ಕೊಟ್ಟಿದ್ದೀವಿ. ಇಲ್ಲಿ ಈಗ ನೋಡಿದ್ರೆ ನೀವು ಇದನ್ನು ನಾವು 18 ವರ್ಷದಿಂದ ಹಿಡಿದು 60 ವರ್ಷದವರೆಗೂ ಕೂಡ ಕೊಟ್ಟಿದ್ದೀವಿ. ಇವಾಗ 17 ವಯಸ್ಸು ನೋಡ್ಬೋದು, ಇಲ್ಲಿ ನೀವು 17 ವಯಸ್ಸಲ್ಲಿ ಪ್ರಾರಂಭ ಆಗುತ್ತೆ. 17 ವಯಸ್ಸು 2 ತಿಂಗಳಿದ್ದಾಗ ಶುರುವಾಗಿ 20 ವಯಸ್ಸು 2 ತಿಂಗಳಿರುವಾಗ, ಅಂದರೆ 1/10/2007 ಹಿಡಿದು 1/10/2010 ಕೂಡ ಉದ್ಯೋಗ ಅನ್ನೋ ಒಂದು ವಿಚಾರಕ್ಕೆ ಇದು ಸಾಧಕವಾಗಿರುವಂಥ ಟೈಮ್ ಪೀರಿಯಡ್ ಅಂತ ಅರ್ಥ. ಅದರ ಮೇಲೆ ನೀವು ಟಚ್ ಮಾಡಿದ ತಕ್ಷಣವೇ ಪ್ರೆಡಿಕ್ಷನ್ಸು ಕೂಡ ಬಂದ್ಬಿಡುತ್ತೆ. ಈ ರಾಹು ಶುಕ್ರನ ಪೀರಿಯಡು ನಿಮಗೆ 17 ವರ್ಷದಿಂದ 20 ವರ್ಷದವರೆಗೂ ಕೂಡ ಆ ಟೈಮ್ ಪೀರಿಯಡ್ ಏನು, ಅದರ ಎಫೆಕ್ಟಿವ್ ಹೌಸಸ್ ಏನು, ಅದು ನಿಮಗೆ ಯಾವ ರೀತಿಯಾಗಿರುವಂಥ ಫಲವನ್ನು ಕೊಡುತ್ತೆ ಅನ್ನೋದನ್ನು ಹೇಳಿಬಿಡುತ್ತೆ. ಇದನ್ನು ನಾವು ಇಂಗ್ಲೀಷ್ ಕನ್ನಡ ಎರಡರಲ್ಲೂ ಮಾಡ್ತಾಯಿದ್ದೀವಿ. ಇವಾಗ ಸದ್ಯಕ್ಕೆ ಇಂಗ್ಲೀಷಲ್ಲಿ ರೆಡಿ ಇದೆ. ಸೊ ಯಾವ ಟೈಮ್ ನಿಮಗೆ ಅಷ್ಟು ಫೇವರಬಲ್ ಆಗಿರಲ್ಲ ಅಂತ ನೋಡಿ. ಈಗ ನಾನು ಈ ಗುರುದಶೆ ಶನಿ ಭುಕ್ತಿ ಅನ್ನೋದನ್ನು ತಗೊಂಡಿದ್ದೀವಿ. 25 ವಯಸ್ಸಿಂದ ಹಿಡಿದು 28ರವರೆಗೂ ಕೂಡ ಇದು ಅಷ್ಟು ಸಾಧಕವಾಗಿರಲ್ಲ ಅನ್ನೋದನ್ನು ಹೇಳುತ್ತೆ. ಮತ್ತೆ ಯಾವಾಗ ಶುರುವಾಗುತ್ತೆ ಇದು, ಗುರುದಶೆ ಕೇತು ಭುಕ್ತಿ ಬಂದಾಗ ಮತ್ತೆ ಇದು ಅಷ್ಟು ಫೇವರಬಲ್ ಆಗಿರಲ್ಲ ಅನ್ನೋದನ್ನು ಹೇಳುತ್ತೆ. ಸೊ 60 ವಯಸ್ಸುವರೆಗೂ ಕೂಡ ಈ ರೀತಿ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರ, ಕೆರಿಯರ್ ಆ್ಯಂಡ್ ಜಾಬ್ಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳಿಗೆ ಇದು ಫೇವರಬಲ್, ಅನ್ಫೇವರಬಲ್ ಮತ್ತು ನ್ಯೂಟ್ರಲ್ ಟೈಮ್ ಪೀರಿಯಡ್ ಅನ್ನೋದನ್ನು ತೋರಿಸುತ್ತೆ. ನ್ಯೂಟ್ರಲ್ ಅಥವಾ ಮಾಡ್ರೇಟ್ ರಿಸಲ್ಟ್ ಅಂತ ತಗೋಬೋದು. ಅದೇ ರೀತಿ ನಾವು ಏನೇನೆಲ್ಲ ತೊಗೊಂಡಿದ್ದೀವಿ ಇಲ್ಲಿ ಅಂತ ನಾವು ನೋಡಿದ್ರೆ, ಆ್ಯಕ್ಚುಲಾಗಿ ಇವಾಗ ನೋಡಿ, ಹಿಂಗೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮ್ಯಾರೇಜ್, ಚೈಲ್ಡ್ ಬರ್ತ್, ಹೆಲ್ತ್ ರಿಲೇಟೆಡ್, ಫೈನಾನ್ಸ್, ಎಜುಕೇಷನ್, ಟ್ರೇಡಿಂಗ್ ಆ್ಯಂಡ್ ಬಿಸ್ನೆಸ್, ಅಬ್ರಾಡ್ ಟ್ರಾವೆಲ್ ಆ್ಯಂಡ್ ಸೆಟಲ್ಮೆಂಟ್, ಪ್ರಾಪರ್ಟಿ ಆ್ಯಂಡ್ ಅಸೆಟ್ಸ್ ಅನ್ನೋ ಒಂದು ವಿಚಾರವನ್ನು ಕವರ್ ಮಾಡಿದ್ದೀವಿ. ಈಗ ಮ್ಯಾರೇಜ್ಗೆ ಯಾವ್ಯಾವ ಟೈಮೆಲ್ಲ ಫೇವರಬಲ್ ಆಗಿರುತ್ತೆ ಅಂತ ನೀವೇನಾದರೂ ಟಚ್ ಮಾಡಿದ್ರೆ ಅದರಲ್ಲಿ ನೋಡಿ, ಈಗ
17 ವಯಸ್ಸಿಂದ 20 ವಯಸ್ಸಿವರೆಗೂ ಮ್ಯಾರೇಜ್ಗೆ ಅಷ್ಟು ಫೇವರಬಲ್ ಆಗಿ ಇರೋದಿಲ್ಲ, ಜೊತೆಗೆ ಅದರ ರಿಸಲ್ಟ್ ಅನ್ನೋದು ಕೊಟ್ಬಿಡುತ್ತೆ. ಯಾವಾಗ ಮ್ಯಾರೇಜ್ಗೆ ಫೇವರಬಲ್ ಆಗಿರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಹೇಳುತ್ತೆ. ರೆಡ್ಡಲ್ಲಿ ಇರೋದು ಎಲ್ಲನೂ ಕೂಡ ನಾವು ಅನ್ಫೇವರಬಲ್ ಅಂತ ಕರಿತೀವಿ, ಯೆಲ್ಲೋ ಅಲ್ಲಿ ಇರೋದು ಬಂದು ಆವ್ರೇಜ್ ಅಂತ ಕರಿತೀವಿ, ಗ್ರೀನಲ್ಲಿ ಇದ್ದರೆ ಅದನ್ನು ಗುಡ್ ರಿಸಲ್ಟ್ಸ್ ಅಂತ ಕರಿತೀವಿ. ಈಗ ನೋಡಿ 25ರಿಂದ 28 ವರ್ಷದವರೆಗೂ ಕೂಡ ಆ್ಯಕ್ಚುಲಿಯಾಗಿ ಅಂದರೆ 1/5/2016ರಿಂದ 2/11/2018 ಕೂಡ ಗುರುದಶೆ ಶನಿ ಭುಕ್ತಿಯ ಸಮಯದಲ್ಲಿ ಮದುವೆಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳಿಗೆ ಇದು ಸಾಧಕವಾಗಿ ಇರುತ್ತೆ ಅಂತ ಅರ್ಥ. ಸೊ ಸಾಧಕವಾಗಿ ಇರುತ್ತೆ ಅನ್ನೋದನ್ನ ಏನು ಹೇಳುತ್ತೆ ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದೀವಿ ನೋಡಿ. ಬ್ಲೆಸ್ಡ್ ಆ್ಯಂಡ್ ಹಾರ್ಮೋನಿಯಸ್ ಮ್ಯಾರೇಜ್ ಲೈಫ್ ಮಾರ್ಕ್ಡ್ ಬೈ ಲವ್, ಅಂಡರ್ಸ್ಟ್ಯಾಂಡಿಂಗ್, ಮ್ಯೂಚುವಲ್ ರೆಸ್ಪೆಕ್ಟ್ ಆ್ಯಂಡ್ ಎಮೋಷ್ನಲ್ ಕಂಪ್ಯಾಟಬಿಲಿಟಿ. ದಿ ರಿಲೇಷನ್ಶಿಪ್ ವಿಲ್ ಬಿ ಓಪನ್ ಕಮ್ಯುನಿಕೇಷನ್. ಸೊ ಈ ಥರ ಅದರ ಪ್ರೆಡಿಕ್ಷನ್ಸ್ಗಳನ್ನು ಕೊಟ್ಟಿದ್ದೀವಿ ಹೇಗಿರುತ್ತೆ ಆ ಟೈಮಲ್ಲಿ ಅಂತ ಹೇಳಿ. ಸೊ ಅದೇ ನೋಡಿ, ಇವಾಗ ಗುರುದಶೆ ಶುಕ್ರ ಭುಕ್ತಿಯಲ್ಲಿ 31ರಿಂದ 34ವರೆಗೂ ಹೇಗಿರುತ್ತೆ ಅನ್ನೋದನ್ನು ಕೊಟ್ಟಿದ್ದೀವಿ ಇಲ್ಲಿ. ಅದರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಮ್ಯಾರೇಜ್ ಲೈಫ್ ಹೇಗಿರುತ್ತೆ ಆ ಟೈಮಲ್ಲಿ. ಸೊ ಬ್ಯಾಡ್ ಅಂದರೆ ಯಾವ ರೀತಿ ಬ್ಯಾಡ್ ಆಗಿರುತ್ತೆ, ನ್ಯೂಟ್ರಲ್ ಅಂದರೆ ಯಾವ ರೀತಿ ನ್ಯೂಟ್ರಲ್ ಆಗಿರುತ್ತೆ, ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾವಾಗ ಆಗುತ್ತೆ, ಕಮ್ಯುನಿಕೇಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ನಿಮ್ಮಲ್ಲಿ ಯಾವಾಗ ಬರುತ್ತೆ, ಈ ಟೈಮ್ ಸ್ವಲ್ಪ ಫೇವರಬಲ್ ಆಗಿರೋದಿಲ್ಲ. ನೋಡಿ ಈ ಟೈಮಲ್ಲಿ ನೋಡಿ 2, 4, 6ಗೆ ಕನೆಕ್ಟಿವಿಟಿ ಇರುವಂಥ ಟೈಮ್ಗಳಲ್ಲಿ ಅನ್ಫೇವರಬಲ್ ಫಾರ್ ಮ್ಯಾರೇಜ್ ಲೈಫ್ ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಈಗೋ ಕ್ಲಾಶಸ್ಗಳಾಗುತ್ತೆ, ಆವಾಗವಾಗ ಫ್ರೀಕ್ವೆಂಟ್ ಕ್ವಾರಲ್ಸ್ ಅಂದರೆ ಆವಾಗವಾಗ ಕಿತ್ತಾಟ ಜಗಳಗಳು ಕೂಡ ಆಗುತ್ತೆ ಅನ್ನೋದನ್ನು ಕೊಟ್ಟಿದ್ದೀವಿ. ಸೊ ಈ ರೀತಿ ಮ್ಯಾರೇಜ್ ಅನ್ನೋ ಒಂದು ವಿಚಾರಕ್ಕೆ 60 ಇಯರ್ಸ್ವರೆಗೂ ಹೇಗಿರುತ್ತೆ ಅನ್ನೋದನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಚೈಲ್ಡ್ ಬರ್ತ್ಗೆ ಯಾವ್ಯಾವ ಟೈಮ್ ಪೀರಿಯಡ್ ಫೇವರಬಲ್ ಆಗಿರುತ್ತೆ, ಮಗು ಅನ್ನೋ ಒಂದು ವಿಚಾರಕ್ಕೆ ಸಾಧಕವಾಗಿರುವಂಥ ಸಮಯಗಳು ಯಾವುದು, ಮದುವೆಗೆ ಸಾಧಕವಾಗಿರುವಂಥ ಟೈಮ್ ಪೀರಿಯಡ್ಗಳು ಯಾವುದು. ಸೊ ಇದನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ಇದನ್ನು ನೀವೇನು ಮಾಡ್ಬೋದು, ಕಾರಕಗಳ ಬೇಸ್ ಮೇಲೆ ನೀವು ರೆಕ್ಟಿಫಿಕೇಷನ್ ಮಾಡೋದಕ್ಕೂ ಕೂಡ ಇದನ್ನು ನೀವು ಉಪಯೋಗಿಸ್ಕೋಬೋದು, ರೈಟ್ ತಾನೇ. ಆಮೇಲೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಯಾವಾಗೆಲ್ಲ ಬರುವಂಥ ಸಾಧ್ಯತೆಗಳಿರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ನಾವು ಕೊಟ್ಟಿದ್ದೀವಿ. ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಯಾವಾಗೆಲ್ಲ ಬರುವಂಥ ಸಾಧ್ಯತೆಗಳು ಇರುತ್ತೆ ಅನ್ನೋದನ್ನು ಕೊಟ್ಟಿದ್ದೀವಿ. ಅದೇ ರೀತಿಯೇ ನೀವು ಫೈನಾನ್ಸ್ಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳಿಗೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ನಾವು ಕೊಟ್ಟಿದ್ದೀವಿ. ನೋಡಿ ಫೈನಾನ್ಸ್ಗೆ ಇಲ್ಲಿ ಗ್ರೀನ್ ಇರೋದು ಎಲ್ಲನೂ ಕೂಡ ನೀವಿವಾಗ ಫೈನಾನ್ಸ್ ಅಂತ ತಗೊಂಡ್ರು, ಫೈನಾನ್ಸ್ಗೆ ಯಾವ್ಯಾವುದೆಲ್ಲ ಫೇವರಬಲ್ ಅನ್ನೋದು ಅದು ಗ್ರೀನಲ್ಲೇ ಬರುತ್ತೆ. ಅದೇ ಫೈನಾನ್ಸ್ಗೆ ಯಾವಾಗೆಲ್ಲ ಬ್ಯಾಡ್ ಟೈಮ್ ಇರುತ್ತೆ, ಯಾವಾಗ ಮಾಡರೇಟ್ ರಿಸಲ್ಟ್ ಇರುತ್ತೆ ಅನ್ನೋದು ಎಲ್ಲವನ್ನು ಕೂಡ ನಾವಿಲ್ಲಿ ಮೆನ್ಷನ್ ಮಾಡಿದ್ದೀವಿ. ಅದೇ ರೀತಿ ಎಜುಕೇಷನ್ಗೆ ಯಾವಾಗ ಫೇವರಬಲ್ ಆಗಿರುತ್ತೆ, ಯಾವಾಗ ಅನ್ಫೇವರಬಲ್ ಆಗಿರುತ್ತೆ, ಯಾವಾಗ ಅಡಚಣೆಗಳಾಗುತ್ತೆ ಎಜುಕೇಷನ್ಗೆ ಸಂಬಂಧಪಟ್ಟಿರುವಂಥದ್ದು ಅನ್ನೋದಿದೆ. ಟ್ರೇಡಿಂಗ್ ಆ್ಯಂಡ್ ಬಿಸ್ನೆಸ್ಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಿಗೆ ಯಾವಾಗ ಸಾಧಕವಾಗಿರುತ್ತೆ, ಯಾವಾಗ ಇಂಪ್ರೂವ್ಮೆಂಟ್ ಆಗುತ್ತೆ, ಯಾವಾಗ ಚೆನ್ನಾಗಿರುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಕೊಟ್ಟಿದ್ದೀವಿ. ಅದೇ ರೀತಿ ಅಬ್ರಾಡ್ ಸೆಟ್ಲ್ಗೆ ಆಗುವಂಥದ್ದು, ಫಾರಿನ್ ಟ್ರಾವೆಲ್ ಮಾಡಬೇಕು ಅಂತ ಇದ್ದೀವಿ, ಅಬ್ರಾಡ್ ಸೆಟ್ಲ್ ಆಗಬೇಕು ಅಂತ ಇದ್ದೀವಿ. ಸೊ ಅದಕ್ಕೆಲ್ಲದಕ್ಕೂ ಕೂಡ ಒಳ್ಳೆಯ ಸಮಯ ಯಾವಾಗ, ಏನಕ್ಕೆ ಅನ್ನೋದನ್ನು ತೋರಿಸುತ್ತೆ. ಜೊತೆಯಲ್ಲಿ ಇವಾಗ ಯಾವುದೋ ಒಂದು ವೀಸಾ ಅಪ್ಲೈ ಮಾಡಬೇಕು ಅಂತ ಇದ್ದೀವಿ, ಪಾಸ್ಪೋರ್ಟ್ ಅಪ್ಲೈ ಮಾಡಬೇಕು ಅಂತ ಇದ್ದೀವಿ, ಇದಕ್ಕೆ ಫೇವರಬಲ್ ಟೈಮ್ ಅನ್ನೋದನ್ನು ಕೂಡ ಅಲ್ಲಿ ತೋರಿಸುತ್ತೆ. ಈಗ ನೀವು ಅದನ್ನು ಕ್ಲಿಕ್ ಮಾಡಿದ ತಕ್ಷಣವೇ ತೋರಿಸ್ಬಿಡುತ್ತೆ ಅದು. ಇಲ್ಲಿ ಹೈಲಿ ಫೇವರಬಲ್ ಫಾರ್ ಟ್ರಾವೆಲ್ ರಿಲೇಟೆಡ್ ಆ್ಯಕ್ಟಿವಿಟೀಸ್, ಇಟ್ ವಿಲ್ ಸಪೋರ್ಟ್ ಫಾರ್ ಶಾರ್ಟ್ ಟ್ರಿಪ್, ಬಿಸ್ನೆಸ್ ಟ್ರಿಪ್ ಆಗಿರ್ಬೋದು, ಜರ್ನಿ ಆಗಿರ್ಬೋದು, ಇದು ಎಲ್ಲದಕ್ಕೂ ಕೂಡ ಸಾಧಕವಾಗಿರುತ್ತೆ ಅನ್ನೋದನ್ನು ಹೇಳುತ್ತೆ. ಮತ್ತು ಯಾವಾಗೆಲ್ಲ ಈ ರೀತಿ 3-9 ಕಾಂಬಿನೇಷನ್ಸ್ ಬರುತ್ತೆ, 5-9 ಕಾಂಬಿನೇಷನ್ಸ್ ಬರುತ್ತೆ, ಸೊ ಅದಕ್ಕೆಲ್ಲದಕ್ಕೂ ಕೂಡ ಟ್ರಾವೆಲ್ಗೆ ಫೇವರಬಲ್ ಆಗಿರುವಂಥ ಪೀರಿಯಡ್ಗಳನ್ನು ತೋರಿಸುತ್ತೆ ಅನ್ನೋದು ಇದೆ. ಇಟ್ ಡಿಪೆಂಡ್ಸ್ ಆನ್ ದಿ ಕಾಂಬಿನೇಷನ್ಸ್ ಮೇಲೆ ಅದು ಅದರ ರಿಸಲ್ಟ್ಗಳನ್ನು ಬದಲಾಯಿಸುತ್ತೆ. ಸೊ ಹಾಗೆ ಪ್ರಾಪರ್ಟಿ ಆ್ಯಂಡ್ ಅಸೆಟ್ಸ್ಗೆ ಯಾವುದು ಪೀರಿಯಡ್ಗಳು ಫೇವರಬಲ್ ಆಗಿರುತ್ತೆ, ಅನ್ಫೇವರಬಲ್ ಆಗಿರುತ್ತೆ ಅಂತ ಹೇಳಿ ಇಲ್ಲಿ ತೋರಿಸುತ್ತೆ. ಸೊ ಅದ್ರ ಬಗ್ಗೆ ಎಲ್ಲವನ್ನು ನಾವು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಹೊಸದಾಗಿ ಬಂದಿರುವಂಥ ಅಪ್ಡೇಟ್ ಇದು. ಈಸಿಯಾಗಿ ನೀವು ಇಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ತಗೊಳ್ಬಹುದು, ಈಸಿಯಾಗಿ ತಗೊಳ್ಬೋದು. ಇದ್ರ ಜೊತೆಯಲ್ಲಿ ಇನ್ನೂ ಒಂದು ಹೊಸ ಅಪ್ಡೇಟನ್ನು ಮಾಡಿದ್ದೀವಿ, ಅದು ಇನ್ನೂ ಅದ್ಭುತವಾಗಿ ಇದೆ ಆ್ಯಕ್ಚುಲಾಗಿ. ಯಾಕೆಂದರೆ ನಾನು ಅಲ್ಲಿ ಬರೀ ಲಿಮಿಟೆಡ್ ಕ್ವೆಶನ್ಸ್ಗಳನ್ನು ಹಾಕಿದ್ದೀನಿ, ಲಿಮಿಟೆಡ್ ಟೈಮ್ ಪೀರಿಯಡ್ಗಳನ್ನು ಅದನ್ನು ಅಲ್ಲಿರುತ್ತೆ ಆ್ಯಕ್ಚುಲಾಗಿ. ಬಟ್ ಅದು ನಿಮಗೆ ಕೆಲವೊಂದು ಪ್ರಶ್ನೆಗಳು ಬೇಕಾಗತ್ತೆ, ಆ ಪ್ರಶ್ನೆಗಳು ನಿಮಗೆ ಯಾವ ರೀತಿ ನೋಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರನೇ ನಾವೇನು ಮಾಡಿದ್ದೀವಿ, ಈ ಒಂದು ನೋಟ್ಸನ್ನು ಪ್ರಿಪೇರ್ ಮಾಡಿ ಈ ಆ್ಯಪಲ್ಲಿ ಹಾಕಿದ್ದೀವಿ.
ಈ ನೋಟ್ಸ್ ಮೇಲೆ ನಾನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಆಪ್ಷನ್ ಕ್ರಿಯೇಟ್ ಆಗುತ್ತೆ. ನೀವು ಇದನ್ನು ಓದಬಹುದು. ಓಕೆ, ಓದ್ಕೊಳ್ತಾ ಹೋಗ್ಬೋದು. ಆಡಿಯೋ ಮುಖಾಂತರ ನೀವು ಇದನ್ನು ಕೇಳಿಸ್ಕೋಬೋದು. ಯಾವ ಜಾತಕದಲ್ಲಿ 10ನೇ ಮನೆಯು 6, 8, 12ನೇ ಮನೆಗಳ ಸಂಪರ್ಕ ಓಕೆ, ಸೊ ಈ ರೀತಿ ನೀವು ಓದುತ್ತಾ ಹೋಗ್ಬೋದು, ಕೇಳಿಸ್ಕೊಳ್ತಾ ಹೋಗ್ಬೋದು. ಈ ರೀತಿ ನೀವು ಒಂದು ಇಯರ್ಫೋನ್ ಹಾಕ್ಕೊಂಡು ಅಥವಾ ಇಯರ್ಪಾಡ್ಸನ್ನು ಅಥವಾ ನೀವೇನಾದರೂ ಒಂದು ಇದನ್ನು ಕಿವಿಗೆ ಹಾಕ್ಕೊಂಡು ನೀವು ಕೇಳಿಸ್ಕೊಳ್ತಾ ನೀವು ಟ್ರಾವೆಲ್ ಮಾಡ್ಬೋದು. ಎಲ್ಲಿ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು. ಟ್ರೈನಲ್ಲಿ ಹೋಗ್ತಾ ಇರ್ತೀರ, ಬಸ್ಸಲ್ಲಿ ಹೋಗ್ತಾ ಇರ್ತೀರ, ನೀವು ಕೇಳಿಸ್ಕೋಬೋದು. ತುಂಬ ಅರ್ಥಪೂರ್ಣವಾಗಿ ಬರುತ್ತೆ. ಓಕೆ, ಸೊ ಅದೇ ರೀತಿ ನಿಮಗೆ ಏನಾದರೂ ಒಂದು ಪ್ರಶ್ನೆ ಬೇಕು, ಅದನ್ನು ನೀವು ಹುಡುಕ್ಬೋದು ಇಲ್ಲಿ. ಈಗ ಉದಾಹರಣೆಗೆ ಲವ್ ಅಂತ ಟೈಪ್ ಮಾಡ್ತೀನಿ. ಸೊ ಲವ್ ಅಂತ ಟೈಪ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಇಲ್ಲಿ ಲವ್ಗೆ ಸಂಬಂಧಪಟ್ಟಿರುವಂಥ ಎಲ್ಲ ವಿಚಾರಕಗಳು ಬರುತ್ತೆ. ಲವ್ ಮ್ಯಾರೇಜು, ಓಕೆ, ಲವ್ ಫೇಲ್ಯೂರ್ಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳು ಬರುತ್ತೆ. ಓಕೆ, ಸೊ ಅದಾದಮೇಲೆ ಈಗ ಮ್ಯಾರೇಜ್ ಅಂತ ತಗೊಳ್ಳಿ. ಈಗ ಓಕೆ, ಮ್ಯಾರೇಜಿಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳು ತುಂಬ ಇದೆ. ಲವ್ ಮ್ಯಾರೇಜು, ಇಂಟರ್ ಕ್ಯಾಸ್ಟು, ಸೊ ಈ ಥರದ ಅನೇಕ ವಿಚಾರಕಗಳನ್ನು ತೋರಿಸುತ್ತೆ. ಅದೇ ರೀತಿ ಜಾಬ್ ಅಂತ ತಗೊಳ್ಳಿ. ಈಗ ಜಾಬ್ ಅಂತ ತಗೊಂಡಿದ ತಕ್ಷಣ ಪರ್ಮನೆಂಟ್ ಜಾಬು, ರೈಟ್, ಫ್ರೀಕ್ವೆಂಟ್ ಜಾಬ್ ಲಾಸ್ ಆಗುವಂಥದ್ದು, ಗೌರ್ಮೆಂಟ್ ಜಾಬ್ಗೆ ನೋ ಗೌರ್ಮೆಂಟ್ ಜಾಬು, ಸಡನ್ ಜಾಬ್ ಲಾಸು, ಸ್ಯಾಲ್ರಿಡ್ ಜಾಬು, ಸೊ ಈ ಥರ ಅನೇಕ ವಿಚಾರಕಗಳನ್ನು ತೋರಿಸುತ್ತೆ. ಅದೇ ರೀತಿ ಇವಾಗ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ಇಟ್ಕೊಳ್ಳಿ, ಅಥವಾ ಹಾರ್ಟ್ಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳಿಗೆ ತೊಂದರೆ ಅಂತ ತೋರಿಸಿ. ಸೊ ಅದನ್ನು ಕೂಡ ತೋರಿಸ್ಬಿಡುತ್ತೆ. ಹಾರ್ಟ್ ರಿಲೇಟೆಡ್ ಏನಾದರೂ ಡಿಸೀಸ್ ಇದೆಯಾ, ಹಾರ್ಟ್ ಅಟ್ಯಾಕ್ ಆಗುತ್ತಾ, ಹಾರ್ಟ್ ಡಿಫೆಕ್ಟ್ ಆಗುತ್ತಾ, ಅಥವಾ ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗುತ್ತಾ, ಸೊ ಈ ಥರ ಎಲ್ಲ ವಿಚಾರಕಗಳನ್ನು ತೋರಿಸುತ್ತೆ. ಓಕೆ, ಸಡನ್ ಹಾರ್ಟ್ ಅಟ್ಯಾಕು, ವೀಕ್ ಹಾರ್ಟು, ಓಕೆ, ಸಿವಿಯರ್ ಹಾರ್ಟ್ ಡಿಫೆಕ್ಟು, ಸೊ ಈ ಥರ ವಿಚಾರಕಗಳನ್ನು ತೋರಿಸುತ್ತೆ. ಅದಾದಮೇಲೆ ಸುಮ್ಮನೆ ನಾನೀಗ ಕ್ಯಾನ್ಸರ್ ಅಂತ ಹಾಕ್ತೀನಿ. ಈಗ ತುಂಬ ಜನಕ್ಕೆ ಇದೆಲ್ಲ ಹೇಗೆ ನೋಡಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಬ್ಲಡ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಿರುವಂಥದ್ದು, ಟ್ಯೂಮರ್ಗೆ ಸಂಬಂಧಪಟ್ಟಿರುವಂಥ, ಟಿ ಬಿಗೆ ಸಂಬಂಧಪಟ್ಟಿರುವಂಥದ್ದು, ಓರಲ್ಗೆ ಸಂಬಂಧಪಟ್ಟಿರುವಂಥ, ಹಲ್ಲಿಗೆ ಸಂಬಂಧಪಟ್ಟಿರುವಂಥದ್ದು, ಥ್ರೋಟ್ಗೆ ಸಂಬಂಧಪಟ್ಟಿರುವಂಥದ್ದು, ಲಂಗ್ಸ್ಗೆ ಸಂಬಂಧಪಟ್ಟಿರುವಂಥದ್ದು, ಬ್ರೆಸ್ಟ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಿರುವಂಥದ್ದು, ಯೂಟ್ರಸ್ಗೆ ಸಂಬಂಧಪಟ್ಟಿರುವಂಥದ್ದು, ಯೂರಿನರಿಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳು, ಈ ಥರ ಬ್ರೈನ್ಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳು. ಸೊ ಇದು ಎಲ್ಲವನ್ನು ತೋರಿಸುತ್ತೆ. ಓಕೆ, ಸೊ ಬರೀ ಅದು ಮಾತ್ರನೇ ಅಲ್ಲ. ಆ್ಯಕ್ಚುಲಾಗಿ ಈಗ ಸುಮ್ಮನೆ ನಾನು ಶಾರ್ಟ್ ಟೆಂಪರ್ ಅಂತ ಹಾಕ್ತೀನಿ ನೋಡಿ. ಓಕೆ, ಈಗ ಶಾರ್ಟ್ ಟೆಂಪರ್ಗೆ ಸಂಬಂಧಪಟ್ಟಿರುವಂಥದ್ದು. ಓಕೆ, ಮತ್ತು ಇನ್ನೂ ತುಂಬ ಹಾಕ್ಬೋದು. ಈಗ ಯಾರಾದರೂ ಒಬ್ಬರು ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳನ್ನು ಕೇಳ್ತಾರೆ ನೋಡಿ. ಸೊ ಅದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಿರುವಂಥ ವಿಚಾರಕಗಳನ್ನು ತೋರಿಸುತ್ತೆ. ಅದು ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳು. ಓಕೆ, ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಿರೋ ನೀವು ಟೈಪ್ ಮಾಡ್ತಾ ಇದ್ದಂಗೆ ಬರ್ತಾ ಇರ್ತದೆ ಆ್ಯಕ್ಚುಲಾಗಿ. ಈಗ ಜರ್ನಲಿಸಮ್ಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳು. ಓಕೆ, ಇಲ್ಲಿ ಬಂದ್ಬಿಡುತ್ತೆ. ಓಕೆ, ಸೊ ಈ ಥರ ಅನೇಕ ವಿಚಾರಕಗಳಿದೆ. ಓಕೆ, ರೆಂಟಲ್ ಇನ್ಕಮ್ಗೆ ಸಂಬಂಧಪಟ್ಟಿರುವಂಥದ್ದು. ಸುಮ್ಮನೆ ನನಗೇನೇನು ಅನಿಸುತ್ತೋ ಅದನ್ನು ಹಾಕ್ತಾಯಿದ್ದೀನಿ. ರೆಂಟಲ್ ಇನ್ಕಮ್ಗೆ ಸಂಬಂಧಪಟ್ಟಿರುವಂಥ ವಿಚಾರಗಳು, ಸಿವಿಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಿರುವಂಥ ವಿಚಾರಕಗಳು, ಸಿವಿಲ್ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳು, ರೈಟ್. ಇಲ್ಲಿ ನೋಡಿ, ಸಿವಿಲ್ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳು, ಅದನ್ನು ಹೇಗೆ ನೋಡಬೇಕು, ಅದರ ವಿಚಾರಕಗಳನ್ನು ನೀವು ಓದ್ಬೋದು, ಕೇಳಿಸ್ಕೊಬೋದು. ನೀವು ನೋಡಿ, ರೆಂಟಲ್ ಇನ್ಕಮು, ಸಿವಿಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಿರುವಂಥದ್ದು, ಮ್ಯಾನುಫ್ಯಾಕ್ಚರಿಂಗ್ ಸಂಬಂಧಪಟ್ಟಿರುವಂಥದ್ದು, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ಗೆ ಸಂಬಂಧಪಟ್ಟಿರುವಂಥ ವಿಚಾರಗಳು, ಈ ಥರ ಅನೇಕ ವಿಚಾರಕಗಳು ಬಂದ್ಬಿಡುತ್ತೆ ಅದ್ರ ಕೆಳಗಡೆ ಹಾಗೇ. ಓಕೆ, ಆಮೇಲೆ ಕೆಲವರಿಗೆ ಈಗೋ ಪ್ರಾಬ್ಲಮ್ಮು. ಓಕೆ, ಸೊ ಈಗೋ ಅಂತ ಹಾಕಿದ್ರೆ ಈಗೋ ಪ್ರಾಬ್ಲಮ್ಗೆ ಸಂಬಂಧಪಟ್ಟಿರುವಂಥದ್ದು ಬಂದ್ಬಿಡುತ್ತೆ. ಆಕ್ಸಿಡೆಂಟ್ಸ್ಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳು. ಓಕೆ, ಆಕ್ಸಿಡೆಂಟ್ಸ್ಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳು, ರೋಡ್ ಆಕ್ಸಿಡೆಂಟ್ ಆಗುವಂಥದ್ದು, ಸಡನ್ ಆಕ್ಸಿಡೆಂಟ್ ಡೆತ್ ಆಗುವಂಥದ್ದು, ಈ ಥರದ್ದು ಸೆಲ್ಫ್ ಆಕ್ಸಿಡೆಂಟ್ ಮಾಡ್ಕೊಳ್ಳುವಂಥದ್ದು. ಸೊ ಈ ಥರ ಅನೇಕ ವಿಚಾರಕಗಳನ್ನು ತೋರಿಸುತ್ತೆ. ಅದ್ರ ಜೊತೆಯಲ್ಲಿ ಈಗ ಇನ್ನೂ ನರ್ವಸ್ ಸಿಸ್ಟಮ್ಗೆ ಸಂಬಂಧಪಟ್ಟಿರುವಂಥದ್ದು. ಓಕೆ, ನರ್ವಸ್ ಸಿಸ್ಟಮ್ಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳಿಗೆ ಪ್ರಾಬ್ಲಮ್ಸ್ಗಳು ಬರುವಂಥದ್ದು ನೋಡಿ. ನರ್ವಸ್ ಸಿಸ್ಟಮ್ಮು, ನರ್ವಸ್ ವೀಕ್ನೆಸ್ಸು, ಸೊ ಈ ಥರದ್ದು ಎಲ್ಲ ಬಂದ್ಬಿಡುತ್ತೆ ಅಲ್ಲೇ. ಓಕೆ, ಸ್ಟ್ರೋಕ್ಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳು. ಓಕೆ, ಸ್ಟ್ರೋಕ್ಗೆ ಪ್ಯಾರಲಿಸಿಸ್ ಆಗುವಂಥದ್ದು, ಸ್ಟ್ರೋಕ್ ಆಗುವಂಥದ್ದು ನೀವಿಲ್ಲಿ ನೋಡ್ಬೋದು. ಇದಕ್ಕೆಲ್ಲ ನೀವು ಓದ್ತಾ ಹೋಗ್ಬೋದು, ನೀವಿಲ್ಲಿ ನೋಡ್ಬೋದು. ಓಕೆ, ಸೊ ಎಲ್ಲವನ್ನು ನಾನು ಇಲ್ಲೇ ತೋರಿಸೋದಕ್ಕೆ ಕಷ್ಟ ಆಗುತ್ತೆ, ಬಟ್ ಆದರೆ ನೀವು ಓದ್ಬೋದು. ಸಪೋಸ್ ಯಾರೋ ಹ್ಯಾಂಡಿಕ್ಯಾಪ್ ಆಗಿದ್ದಾರೆ ಅಂತ ಇಟ್ಕೊಳ್ಳಿ, ಬೈ ಆಕ್ಸಿಡೆಂಟಿಂದನೋ ಅಥವಾ ಬೈ
ಏನಾದರೂ ಒಂದು ರೀಸನ್ನಿಂದನೋ ಬೈ ಬರ್ತಲ್ಲೋ ಏನೋ ಒಂದು ಇಲ್ಲೇ ನೋಡ್ಕೋಬೋದು, ಏನಕ್ಕೆ ಯಾಕಾಯಿತು, ಅವ್ರ ಜಾತಕನ ಹೇಗೆ ಅನಾಲಿಸಿಸ್ ಮಾಡಬೇಕು, ಯಾವ ಸಬ್ಲಾಡನ್ನು ನೋಡಬೇಕು, ಅದೆಲ್ಲ ಪರ್ಟಿಕ್ಯುಲರಾಗಿ ಇಲ್ಲೇ ತೋರಿಸ್ಬಿಡುತ್ತೆ. ಓಕೆ, ಸುಮಾರು ಜನ ಕೇಳುವಂಥ ಪ್ರಶ್ನೆ, ಬಟ್ ಆದರೆ ಇದನ್ನು ಹಾಕಬಾರ್ದು ಅಂತ ಇದ್ದೆ, ಆದರೂ ಹಾಕ್ತಾಯಿದ್ದೀನಿ. ಅಫೇರ್ಸ್ಗೆ ಸಂಬಂಧಪಟ್ಟಿರುವಂಥ ವಿಚಾರ ನೀವು ನೋಡ್ಬೋದು ಇಲ್ಲಿ. ಸೀಕ್ರೆಟ್ ಅಫೇರ್ಸ್ಗೆ, ಇಲ್ಲೀಗಲ್ ಸೀಕ್ರೆಟ್ ಅಫೇರ್ಸ್ಗಳಿಗೆ ಹೇಗೆ ನೋಡಬೇಕು, ಏನು ಅದಕ್ಕೆ ಹೇಗೆ ಅದ್ರ ಕಾಂಬಿನೇಷನ್ಸ್ಗಳೇನು, ಅದು ಯಾವ ಮನೇನ ನೋಡಬೇಕು, ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಡುತ್ತೆ. ಫೈಲ್ಸ್ಗೆ ಸಂಬಂಧಪಟ್ಟಿರುವಂಥದ್ದು ನೋಡಿ, ಅದೆಲ್ಲವನ್ನು ತೋರಿಸುತ್ತೆ. ಓಕೆ, ಸೊ ನೀವು ಅದಕ್ಕೆ ಓದ್ತಾ ಹೋಗ್ಬೋದು, ಅದನ್ನು ಟಚ್ ಮಾಡಿ ಹೇಗೆ ಏನು ಎಲ್ಲ ವಿಚಾರಕಗಳ ಬಗ್ಗೆನೂ ಹಾಕಿದ್ವಿ. ಓಕೆ, ಸೊ ಈ ರೀತಿ ಅನೇಕ ವಿಚಾರಕಗಳನ್ನು ನೀವಿವಾಗ ಇಲ್ಲಿಂದಾನೇ ನೀವು ಅದನ್ನು ಚೆಕ್ ಮಾಡ್ಬೋದು. ಸೊ ಈಸಿಯಾಗಿ ಒಂದು ಜಾತಕವನ್ನು ನೋಡ್ತಾ ಇದ್ದೀರಾ ಅಂತಂದರೆ ಆ ಪ್ರಶ್ನೆಯನ್ನು ಅಲ್ಲಿ ಹಾಕ್ಬಿಟ್ಟು ಆ ಪ್ರಶ್ನೆಗೆ ಯಾವ ಭಾವನ ನೋಡಬೇಕು, ಯಾವ ಗ್ರಹವನ್ನು ನೋಡಬೇಕು, ಯಾವ ರೀತಿ ನೋಡಬೇಕು, ಯಾವ ಭಾವಗಳಿಗೆ ಅದು ಕನೆಕ್ಟಿವಿಟಿ ಇದ್ದರೆ ಸಮಸ್ಯೆನ ಕೊಡುತ್ತೆ ಅನ್ನೋದನ್ನು ಎಲ್ಲವನ್ನು ಕೊಟ್ಟಿದ್ದೀವಿ. ಇವಾಗ ನಿಮಗೆ ಯಾರು ಏನೇ ಪ್ರಶ್ನೆಗಳನ್ನು ಕೇಳಿದ್ರೂ ಕೂಡ ಈಸಿಯಾಗಿ ಉತ್ತರವನ್ನು ಕೊಡಬಹುದು. ಯಾವುದೇ ಪ್ರಶ್ನೆಗಳನ್ನು ಕೇಳಿ, ನಿಮಗೆ ಅದರಲ್ಲಿ ಏನಾದರೂ ಆ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ ಇದರಲ್ಲಿ ಅಂತಂದರೆ ಫಸ್ಟ್ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಅದರಲ್ಲಿ ಆ್ಯಡ್ ಮಾಡಿಸ್ತೀನಿ. ಯಾಕೆಂದರೆ ನನಗೆ ಏನೇನೆಲ್ಲ ಆಲೋಚನೆ ಬರುತ್ತೋ, ನನಗೆ ಏನೇನೆಲ್ಲ ಅನಿಸುತ್ತೋ ಅದನ್ನೆಲ್ಲ ಹಾಕಿದ್ದೀನಿ. ಬಟ್ ಆದರೆ ನಾನೇನು ತುಂಬ ದೊಡ್ಡ ಇದಲ್ಲ, ಆ್ಯಕ್ಚುಲಾಗಿ ಎಲ್ಲವನ್ನ ಹಾಕುವಷ್ಟು ಬುದ್ಧಿಶಕ್ತಿ ಇನ್ನೂ, ಅಂದರೆ ಮಾಡುವಾಗ ಆ ಆಲೋಚನೆ ನನಗೆ ಬರದೇ ಇರ್ಬೋದು. ಸೊ ಆ ಕಾರಣದಿಂದ ಹೇಳ್ತಾ ಇದ್ದೀನಿ, ನಿಮಗೇನಾದರೂ ಇದೇನಾದರೂ ಬಂದಿಲ್ಲ ಅಂತಂದರೆ ಅಥವಾ ನಿಮಗೇನಾದರೂ ಅದು ಸಿಗ್ತಾ ಇಲ್ಲ ಅಂದರೆ ನನಗೆ ಕೇಳಿದ್ರೆ ನಾನು ಅದನ್ನು ಆ್ಯಡ್ ಮಾಡಿಸಿ ಕೊಡ್ತೀನಿ. ಸೊ ಅದು ನಿಮಗೂ ಹೆಲ್ಪ್ ಆಗುತ್ತೆ, ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಇದೊಂದು ಹೆಲ್ಪನ್ನು ಮಾಡಿ, ಓಕೆನಾ. ಮತ್ತು ಇನ್ನೊಂದು ವಿಚಾರ ಏನು ಅಂತಂದರೆ ಇದಕ್ಕೆ ಅಡಿಷ್ನಲ್ ಫೀಸ್ ಅಂತ ಇರುತ್ತೆ. ಇವಾಗ ಆಲ್ರೆಡಿ ಸುಮಾರು ಜನ ಇದನ್ನು ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಸೊ ಯಾರಿಗಾದರೂ ಇನ್ನೂ ಪರ್ಚೇಸ್ ಮಾಡಿಲ್ಲ, ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕೂಡ. ಈ ಒಂದು ವಂಡರ್ಫುಲ್ ಆ್ಯಪನ್ನು ಮಾಡಿದ್ದೀವಿ. ಸೊ ಇನ್ನೂ ಅನೇಕ ವಿಚಾರಕಗಳು ಇದರಲ್ಲಿ ಬರ್ತಾನೆ ಇರುತ್ತೆ. ಸೊ ನೀವೆಲ್ಲರೂ ಇದನ್ನು ಉಪಯೋಗಿಸ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಥ್ಯಾಂಕ್ ಯು.